ನಮಸ್ಕಾರ ಸರ್. ಸರ್, ನಾವು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದ ಕಡೆಯಿಂದ ಬಂದಿರೋದು. ಯುಗಾದಿ ಸ್ಪೆಷಲ್ ಕಾರ್ಯಕ್ರಮನ ಸಂಗೀತ ಕಟ್ಟಿ ಮೇಡಮ್ ಅವ್ರ ಜೊತೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಇದಾರ ಸಂಗೀತ ಮೇಡಮ್? ಇದ್ದಾಳೆ, ರಿಯಾಸ್ ಮಾಡ್ತಾ ಇದ್ದಾಳೆ. ಬನ್ನಿ. ಹೌದಾ? ನೋಡ್ಬೋದಾ? ಖಂಡಿತ ಬನ್ನಿ, ಪ್ಲೀಸ್. ನಮಸ್ಕಾರ ಮೇಡಮ್. ನಮಸ್ಕಾರ. ನನಗಂತೂ ಏನೂ ಹೇಳೋಕ್ಕೆ ಆಗ್ತಾ ಇಲ್ಲ. ನಾನು ಬಂದು ನಿಮ್ಮ ಸಂಗೀತ ಅಭ್ಯಾಸ ಮಾಡುವಾಗ ಕೇಳ್ತಾ ಕೂತ್ಕೊಂಡ್ಬಿಟ್ಟೆ. ನನ್ನನ್ನು ನಾನೇ ಮರ್ತ್ಬಿಟ್ಟೆ ಒಂದು ಸಮಯ. ನಿಮ್ಗೆ ಬಂದಿದ್ದು ಸಾರಿ. ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಿಂದ ಬಂದಿರೋದು. ಅಡುಗೆ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀವಿ. ಆದರೆ ಅವೆಲ್ಲವನ್ನು ಮರೆತು ನಾನು ತಲ್ಲೀನಲಾಗ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಮೋಸ್ಟ್ ವೆಲ್ಕಮ್. ನಿಮಗೆ ಸ್ವಾಗತ ನಮ್ಮ ಕುಟುಂಬದ ಪರವಾಗಿ. ಓಕೆ ಮೇಡಮ್, ನಾವು ನಿಮ್ಮ ಜೊತೆಗೆ ಈ ಯುಗಾದಿಯ ಹಬ್ಬದ ದಿನ ಯುಗಾದಿ ಸಂಭ್ರಮವನ್ನು ಆಚರಿಸ್ಲಿಕ್ಕೆ ಬಂದಿದ್ದೀವಿ ನಿಮ್ಮ ಗಾನ ಸುದ್ದಿಯೊಂದಿಗೆ. ಹಾಗೆಯೇ ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಸುವರ್ಣ ಪ್ಲಸ್ ವೀಕ್ಷಕರಿಗೆ, ಸಮಸ್ತ ಕನ್ನಡ ಕುಲಕೋಟಿಗೆ ಹಾಗೂ ಎಲ್ಲ ಅಭಿಮಾನಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಮೇಡಮ್. ಭಾಳನೇ ಖುಷಿ ಆಗ್ತದೆ ನಿಜವಾಗ್ಲೂ. ನಿಮ್ಮಂಥ ಮಹಾನ್ ವಿದೂಷಿ ಕಲಾವಿದರು, ಗಾನ ಕೋಗಿಲೆ ಅಂತಲೇ ನೀವು ಬಿರುದನ್ನು ಪಡ್ಕೊಂಡಿದ್ದೀರಾ. ಸಂಗೀತ ಕಟ್ಟಿಯವರು. ಸೊ ನಿಮ್ಮ ಹೆಸರಲ್ಲೇ ಸಂಗೀತ. ಮೋಸ್ಟ್ಲಿ ನೀವು ಸಂಗೀತ ಅಂತ ಇಟ್ರಲ್ಲ ನಿಮಗೆ ಹೆಸರು, ಆವಾಗಲೇ ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ ನೀವು ಮುಂದಕ್ಕೆ ಬಂದಿನ ಇಂಥ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತೀರಾ ಸಂಗೀತ ಫೀಲ್ಡಲ್ಲಿ ಅಂತ ಗೊತ್ತಿರೋದಕ್ಕೆ ಫಸ್ಟ್ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು. ಹೇಳಿ ಅಮ್ಮ, ಹೇಗೆ ಅನಿಸುತ್ತೆ ನಿಮಗೆ ಆ ಥರ ಹೆಸರು ಇಟ್ಕೊಂಡು? ನಿಮಗೆ ಒಂದು ಕತೆ ಇದೆ, ಕತೆ ಶುರು ಮಾಡೋಣ ಇರಿ, ಇನ್ನು ಇಟ್ಬಿಟ್ಟು ಮುಗಿ. ಅದು ಅಷ್ಟು ಬೇಗ ಮುಗಿಯಲ್ಲ. ಯಾಕೆಂದರೆ ನನ್ನ ಹುಟ್ಟಿನಿಂದ ಶುರು ಆಗುತ್ತೆ ಅದು. ಭಗವಂತ ಹೇಳ್ತಾನಲ್ಲ, ಭಗವಂತನ ಎಲ್ಲರೂ ಹೇಳ್ತಾರೆ, ತಿಳಿದವ್ರು ಹೇಳ್ತಾರೆ. ತಿಳಿದವ್ರು ಏನು ಹೇಳ್ತಾರೆ ಅಂದರೆ, ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಭೂಮಿ ಮೇಲೆ ಕಳಿಸೋವಾಗ ಇದೇ ಕೆಲಸಕ್ಕೆ ಅಂತಲೇ ಕಳಿಸಿರ್ತಾರೆ. ಏನೇ ಅಂದರೆ, ನಾವು ಬೇರೆ ಏನೇ ಆಗಬೇಕು ಅಂತ ಹೋದ್ರೂ ಕೂಡ ಅದೇನು ಡೆಸ್ಟಿಂಡ್ ಇರುತ್ತೆ ಅದೇ ಆಗೋದು. ಅದು ಆತನಿಗೆ ರಿಯಲೈಸ್ ಮೊದಲೂ ಆಗ್ಬೋದು, ಸ್ವಲ್ಪ ಲೇಟಾಗೂ ಆಗ್ಬೋದು. ನಾನು ಏನು ಅಂತ ನಾನು ಅರ್ಥ ಮಾಡ್ಕೊಳ್ಳೋ ಅಷ್ಟು ಹೊತ್ತಿಗೆ ಎಷ್ಟೋ ವರ್ಷ ಕಳೆದಿರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಕಥೆ ಇದು. ಎಸ್, ನನಗೆ ಸಂಗೀತ ಅಂತ ಹೆಸರಿಟ್ಟಿದ್ದು ಭಗವತ್ ಪ್ರೇರಣೆಯಿಂದ ನಮ್ಮ ತಂದೆಯವರು ಇಟ್ಟ ಹೆಸರು. ಬಟ್ ಸಂಗೀತ ಅಂತ ಹೆಸರಿಗೆ ಜಸ್ಟಿಫೈ ಮಾಡಿಬಿಟ್ಟಿದ್ದೀರಾ ನೀವು. ಅದು ಅಂತಾರಾಷ್ಟ್ರೀಯ ಖ್ಯಾತಿಯಲ್ಲಿ ನೀವು ಜಸ್ಟಿಫೈ ಮಾಡಿಬಿಟ್ಟಿದ್ದೀರಾ. ನಾನೇನು ಮಾಡಲಿಲ್ಲ ಅದಕ್ಕೆ. ಆ್ಯಕ್ಚುಲಿ ಇವಾಗ ಅವೇರ್ನೆಸ್ ಬಂದಿದೆ, ಏನಾದರೂ ಸಂಗೀತಕ್ಕೋಸ್ಕರ ನಿಜವಾದ ಅದಕ್ಕೊಂದು ಕೃಷಿ ಮಾಡಬೇಕು ಅಂತ. ಇಷ್ಟು ವರ್ಷ ತಲೆಗೆ ಹೊಳಿಲಿಲ್ಲ. ದೇವ್ರು ಕೊಡ್ತಾ ಬಂದರು, ಅದೇನೋ ಎಕ್ಸೆಪ್ಟ್ ಮಾಡ್ತಾ ಹೋದೆ. ಬಟ್ ಎಸ್, ಅದು ನಮ್ಮದೊಂದು ದೊಡ್ಡ ಜವಾಬ್ದಾರಿ. ಅದಕ್ಕೂ ಒಂದು ಕಥೆ ಅಂತ ಇದೆ. ಏನಂತಂದರೆ, ನನ್ನ 4ನೇ ವಯಸ್ಸಿಗೆ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಗೆ ಹಿಂದಿ ಚಿತ್ರರಂಗದ, ಭಾರತೀಯ ಚಲನಚಿತ್ರರಂಗದ ದಿಗ್ಗಜರು ಅನ್ಸ್ಕೊಂಡಂಥ ನೌಶಾದ್ ಸಾಬ್, ಮ್ಯೂಸಿಕ್ ಡೈರೆಕ್ಟರ್, ಅವ್ರು ಬಂದಿದ್ದರು ಗೆಸ್ಟ್ ಆಗಿ. ಅವರನ್ನು ನಮ್ಮ ತಂದೆ ವೆಲ್ಕಮ್ ಮಾಡಿಕೊಂಡು ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಅವರು ತುಂಬ ಇಂಪ್ರೆಸ್ ಆಗಿ, ಎಷ್ಟು ಚೆನ್ನಾಗಿ ಎಷ್ಟೋ ವಿಷಯಗಳನ್ನ ನನ್ನ ಬಗ್ಗೆ, ಕರ್ನಾಟಕದಲ್ಲಿ ಎಷ್ಟು ಒಂದು ನನ್ನ ಅಭಿಮಾನಿಗಳಿದ್ದಾರೆ ಅಂತ ಭಾಳ ಖುಷಿಪಟ್ಟರು. ಆವಾಗ ಎಲ್ಲರೂ ಸೇರಿ ಇವರು ಮಗಳು, ಕಟ್ಟಿ ಸರ್ ಮಗಳಿದ್ದಾಳೆ, ಅವೆಲ್ಲ ಅವ್ರ ಹಾಡುಗಳನ್ನೆಲ್ಲ, ನಮ್ಮ ತಂದೆನೂ ನೌಶಾದ್ ಅಭಿಮಾನಿ. ಸೊ ಹೀಗಾಗಿ ನಾವು ಎಲ್ಲ ಮನೇಲಿ ನೌಶಾದ್ ಸಾಹಬ್ದೆಲ್ಲ ಮೊಘಲೆ ಆಜಮ್, ಉಡನ್ ಖಟೋಲಾ, ಆನ್, ಇದೆಲ್ಲ ರೆಕಾರ್ಡ್ಸ್ ಇಟ್ಕೊಂಡಿದ್ವಿ. ಆವಾಗ ಅವರು ಮನೆಗೆ ಬಂದರು, ಆ ಮಗು ನೋಡ್ತೀನಿ ನಾನು ಅಂತ.
ಮನೆಗೆ ಬಂದು ಹಿಂಗೆ ಬಂದ್ಬಿಟ್ಟು ಎಲ್ಲರೂ ಸೇರಿ ಊಟ ಮಾಡಿ ಸುಮಾರು ಹೊತ್ತು ನಮ್ಮ ಮನೇಲಿ ಕಳೆದ್ರು. ಅವ್ರು ನನಗೆ ನನ್ನ ಹಾಡು ಅಂದ ತಕ್ಷಣ ಫಸ್ಟ್ ಅವ್ರದ್ದು ಅನ್ಮೋಲ್ ಘಡಿ ಅಂತ ಒಂದು ಚಿತ್ರ ಇದೆ. ನೂರ್ ಜಹಾನ್ ಅಂತ ಅವರು ಪಾಕಿಸ್ತಾನದವರು, ಬಟ್ ಇಲ್ಲೇ ನೆಲೆಸಿದವರು ಆ ಕಾಲದ. ಮಲ್ಲಿಕಾಯ ತರನ್ನum ಅಂತಾರೆ ಅದನ್ನು. ಅವಾಗ ಆ ಸ್ವರ ಸಾಮ್ರಾಜ್ಞಿ ಅಂತ ಹೇಳ್ತಿದ್ರು ಅವ್ರಿಗೆ. ನೂರ್ ಜಹಾನ್ ಅವರ ಒಂದು ಹಾಡನ್ನು ಹಾಡಿದೆ, ಆವಾಜ್ ದೇ ಕಹಾ ಹೈ ದುನಿಯಾ ಮೇರಿ ಜವಾ ಹೈ. ಹಾಡಂದ ತಕ್ಷಣ ಏನು ಹೆದರಿಕೆ ಇಲ್ಲ, ಹಾಡಂದ ತಕ್ಷಣ ಹಾಡು ಶುರು ಮಾಡ್ತಾ ಇದ್ದೆ. ಅವಾಗ ಏನು ಅಳುಕುಗಳು ಏನೂ ಇರಲಿಲ್ಲ, ಯಾಕೆಂದರೆ ತಪ್ಪುಗಳು ಗೊತ್ತಾಗ್ತಿರ್ಲಿಲ್ವಲ್ಲ ವಯಸ್ಸೇ ಹಾಗೆ. ಹಾಡಂದ ತಕ್ಷಣ ಸುಮ್ಮನೆ ಹಾಡೋಕ್ಕೆ ಶುರು ಮಾಡಿದ್ರು. ಹಾಡಿದ್ಮೇಲೆ ಅವರು ಕಣ್ಣಲ್ಲಿ ನೀರು ಬಂದವರು. ಹಿ ವಾಸ್ ಸೋ ಇಮೋಷ್ನಲ್. ಕೊನೆಗೆ ಅವರು ತಮ್ಮ ಪ್ರೇಯರ್ಸ್ ಮಾಡಿ ನಮಾಜ್ ಮಾಡಿ ನನಗೆ ಆಶೀರ್ವಾದ ಮಾಡಿ ಹೇಳಿದರು ನಮ್ಮ ತಂದೆಗೆ, ಈ ಮಗುನ ನೀವು ಒಳ್ಳೆ ಗುರುಗಳ ಹತ್ರ ಸಂಗೀತಕ್ಕೆ ನೀವು ಸೇರಿಸಿ ಅಂತ ನಿಮ್ಮ ಸಂಗೀತ ಅಧ್ಯಯನ ಮಾಡಿಸಿ. आप इसे एक अच्छे गुरु के पास ले आइए कट्टी साहब, और अच्छे से अच्छी तालीम दिलवाइए. ये बहुत बड़ी हस्ती बनेगी हमारे देश के लिए. बिड़बड़े ಅಂತ. ಸೊ ದಟ್ಸ್ ಅ ಸ್ಟೋರಿ. ಅಲ್ಲಿಂದ ಶುರು ಆಯಿತು ಸಾರೆ ಗ ಮ ಪ. ಮೇಡಮ್, ಸುಮಾರು ವರ್ಷಗಳ ಹಿಂದೆನೇ ಕೇಳ್ಪಟ್ಟಂಗೆ 2500ಕ್ಕೂ ಹೆಚ್ಚು ಕಾನ್ಸರ್ಟ್ಗಳು, ಕಚೇರಿಗಳನ್ನ ನೀವು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೊಟ್ಟಿದ್ದೀರಾ. ಆದರೆ ಇವಾಗ ಅದೊಂದು 5-6 ಸಾವಿರ ದಾಟಿರುತ್ತೆ. ಆಗಿದೆ, 4-5 ಸಾವಿರ ಅಂತೂ ಆಗಿದೆ. ನಾನು ಲೆಕ್ಕ ಇಟ್ಟಿಲ್ಲ, ಬಟ್ ಆಗಿದೆ. ನನಗೆ ಅಡುಗೆ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಗಾನ ಸುದೆ ಬೇಕೇ ಬೇಕು. ನೀವು ಅಡುಗೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ಗಾನ ಸುದಿಯೊಂದಿಗೆ ಪ್ರಾರಂಭ ಮಾಡೋಣ. ಯುಗಾದಿಗೆ ಸಂಬಂಧಿಸಿದ್ದ ಒಂದು ಹಾಡನ್ನ, ಅದನ್ನು ಕೆಲವು ಸಾಲುಗಳನ್ನ ಹಾಡ್ತೀನಿ. ಯುಗಾದಿಗೆ ಸಂಬಂಧಿಸಿದ ಕೂಡಿದ ಕತ್ತಲು ತಲೆ ಕೆಳಗಾಯಿತು, ಬೇಡಿದ ಹೊಸ ಬೆಳಗಾಯಿತು. ಕೂಡಿದ ಕತ್ತಲು ತಲೆ ಕೆಳಗಾಯಿತು, ಬೇಡಿದ ಹೊಸ ಬೆಳಗಾಯಿತು. ದುಃಖದ ಜಾಡ್ಯವು ಕಳೆದು ಹೋಯಿತು, ದುಃಖದ ಜಾಡ್ಯವು ಕಳೆದು ಹೋಯಿತು. ಯುಗಾದಿ ಪಾಡ್ಯವು ಬೆಳಗಿತು, ಬೆಳಗಿತು, ಬೆಳಗಿತು. ಹೊಸ ಸಂತಸ ಸೂಸುವ, ಋತು ವಸಂತ ರಸ ಬೆರೆಸುವ. ನವಯುಗ ಪಲ್ಲವಿ ಆದಿ, ಭದ್ರ ಬುನಾದಿ ಯುಗಾದಿ. ಹೊಸ ಸಂತಸ ಸೂಸುವ, ಋತು ವಸಂತ ರಸ ಬೆರೆಸುವ. ಹೊಸ ಸಂತಸ ಸೂಸುವ, ಋತು ವಸಂತ ರಸ ಬೆರೆಸುವ. ಹಾಡು ಆಯಿತು. ಇವತ್ತು ಯಾವ ಸ್ಪೆಷಲ್ ಆಗಿರುವಂಥ ಅಡುಗೆ ಮಾಡ್ಕೊಡ್ತಾ ಇದ್ದೀರಾ ಸಂಗೀತ ಮೇಡಮ್? ಸಾಮಾನ್ಯವಾಗಿ ಯುಗಾದಿಗೆ ಸ್ವೀಟ್ಸ್ ಅಂತೂ ಮಾಡೇ ಮಾಡ್ತೀವಿ. ಬಟ್ ದೇವರಿಗೆ ಯಾವಾಗಲೂ ಶ್ರೇಷ್ಠವಾದಂಥ ರಾಮನ್ ಪ್ರಸಾದ ಅಂತ ಹೇಳ್ತೀವಿ ನಮ್ಮ ಕಡೆ. ಗುಲ್ಪಾವಟಿ ಅಂತಾರೆ. ಗುಲ್ಪಾವಟಿ ಪ್ರಸಾದ ಮಾಡ್ಕೊಡ್ತೀರಾ? ರಾಮನ್ ಪ್ರಸಾದ ನೀವು ಬಂದವು. ವೀಕ್ಷಕರೇ, ಸಂಗೀತ ಮೇಡಮ್ ಅವರು ಒಳ್ಳೆ ಗಾನ ಸುದಿಯೊಂದಿಗೆ ಈಗ ನಮಗೆ ರಾಮದೇವರ ಪ್ರಸಾದವನ್ನ ಮಾಡ್ಕೊಡ್ತೀನಿ, ಅದೇ ಗುಲ್ಪಾವಟಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಅದಕ್ಕೆ ಏನೇನೆಲ್ಲ ಬೇಕು ರೆಡಿ ಮಾಡ್ಕೋತಾರೆ. ಈ ಗಾನ ಸುದಿಯೊಂದಿಗೆ ಆ ಪ್ರಸಾದ ಇನ್ನೂ ಸ್ವಾದವಾಗಿರುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ನೀವು ಕಾದ್ ನೋಡ್ಲೇಬೇಕು. ಈಗ ಒಂದು ಬ್ರೇಕ್ ತಗೊಂಡು ಬೇಕಾ ವಾಪಸ್ ಬನ್ನಿ. ವಿರಾಮದ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಯುಗಾದಿ ಸ್ಪೆಷಲ್ ಸಂಗೀತ ಕಟ್ಟಿ ಅವ್ರ ಜೊತೆ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗೀತ ಕಟ್ಟಿ ಮೇಡಮ್, ಇವಾಗ ನೀವು ರಾಮದೇವರ ಪ್ರಸಾದ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಅಥವಾ ಪದಾರ್ಥಗಳು ಏನೇನು ಬೇಕಾಗುತ್ತೆ? ಅದಕ್ಕೆ ತುಂಬ ಸಿಂಪಲ್. ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ, ಹಾಲು, ಅವಲಕ್ಕಿ. ಬಹಳ ಸಿಂಪಲ್ ಇದೆ ಇದು. ತುಂಬ ಸಿಂಪಲ್. ನಿಮ್ ಕಡೆ ಇದು ರಾಮದೇವ್ರ ಪ್ರಸಾದ ಪ್ರತಿ ಭಾನುವಾರ ಮಾಡ್ತಾರೆ. ಗುರುವಾರ ಭಾನುವಾರ ಮಾಡ್ತೀವಿ. ಪ್ರತಿ ಭಾನುವಾರ ರಾಮದೇವ್ರ ವಾರ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ರಾಮದೇವ್ರ ಪ್ರಸಾದ ಅಂತ ಮಾಡ್ತಾರೆ. ಇದು ಮಹಾರಾಷ್ಟ್ರ ಕಡೆಗೂ ಉಂಟು. ಗುಲ್ಪಾವಟಿ ಅಂತ ಹೆಸರು ಅದರಿಂದಲೇ ಬಂದಿರೋದು. ತುಂಬ ಈಸಿ ಮತ್ತು ತುಂಬ ಪೌಷ್ಟಿಕ. ಆರೋಗ್ಯಕ್ಕೆ, ಮಕ್ಕಳಿಗೆಲ್ಲ ಕೊಡೋದಕ್ಕೆ ತುಂಬ ಪೌಷ್ಟಿಕ ಆಹಾರ ಇದು. ವಾರಕ್ಕೊಂದ್ಸಲ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀರಾ? ಇದು 2 ಥರ ಮಾಡ್ತಾರೆ. ಅಂದರೆ ಹಲ್ವಾ ಥರ ಪುಡಿ ಥರನೂ ಮಾಡ್ತಾರೆ, ಇಲ್ಲಾಂದರೆ ಲಾಡು ಕಟ್ತಾರೆ. ದೇವ್ರಿಗೆ ನೈವೇದ್ಯ ಕೂಡ ಇಡ್ಬೋದು. ನೈವೇದ್ಯ ಇಡ್ಲಿಕ್ಕೆ ಇದು ಪ್ರಮುಖವಾಗಿ ಎಲ್ಲ ಹಬ್ಬದಲ್ಲಿ ಮಾಡೋದು ಒಳ್ಳೇದು. ಒಳ್ಳೆ ಹಬ್ಬದ ಅಡಿಗೆ ಪ್ರಸಾದಕ್ಕೆ ಇಡುವಂತ ನೈವೇದ್ಯವನ್ನೇ ತೋರಿಸ್ತಾ ಇದ್ರ. ಮೊದಲನೇದಾಗಿ ಏನ್ ಮಾಡ್ಕೋತೀರಾ ಅಮ್ಮ? ಬಾಣಲೆ ತಗೊಂಡು ಸ್ವಲ್ಪ ತುಪ್ಪ ಹಾಕಿ ಲೋ ಫ್ಲೇಮಲ್ಲಿ ಹಿಟ್ಟು ಸ್ವಲ್ಪ ಹುರ್ಕೋಬೇಕು. ಬಾಣಲೆ ತಗೊಳ್ಳಿ. ತುಪ್ಪ ಹಾಕ್ಕೊಳ್ತೀನಿ ಸ್ವಲ್ಪ. ಸ್ಪೂನ್ ಕೊಡ್ಲಾ?
ಯಾವುದೇ ಸ್ವೀಟ್ ಆಗಲಿ ತುಪ್ಪ ಎಷ್ಟು ಬೀಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೌದು. ಬಟ್ ನಿಮಗೆ ಹೇಗೆ ಬೇಕೋ ಈಗೆಲ್ಲ ಕ್ಯಾಲರಿ ಕಾನ್ಷಿಯಸ್ ಅಲ್ಲ. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಚೆನ್ನಾಗಿ ತುಪ್ಪ ಹಾಕಿ ಮಾಡೋರು. ಏನೇ ಆದರೂ ತುಪ್ಪ ಹಾಕಿದ್ರೇನೆ ಅಲ್ವಾ ಮೇಡಮ್ ಟೇಸ್ಟು. ಎಸ್. ತುಪ್ಪ ಹಾಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಲೋಯೆಸ್ಟ್ ಫ್ಲೇಮಲ್ಲಿ ಹುರ್ಕೋಬೇಕು. ಅಂದರೆ ಅದು ಎಷ್ಟು ಹೊತ್ತು ಹುರ್ಕೋಬೇಕು ಅಥವಾ ಏನಾದ್ರು ಚೇಂಜ್ ಆಗುತ್ತಾ ಅದು ಅಂತ? ಸ್ವಲ್ಪ ತೀರಾ ಬ್ರೌನ್ ಅಲ್ಲ, ಒಂಚೂರು ಸ್ವಲ್ಪ ಬ್ರೌನ್ ಆಗೋವರೆಗೂ, ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡು ಆಮೇಲೆ ನಾವು ಬೆಲ್ಲ ಮಿಕ್ಸ್ ಮಾಡ್ತೀವಲ್ಲ, ಆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಫೈನಲ್ ಆಗಿ ಹುರ್ಕೋಬೇಕಾಗುತ್ತೆ. ಸಂಗೀತ ಮೇಡಮ್, ಅದೇ ಇವಾಗ ಈ ರಾಮದೇವ್ರ ಪ್ರಸಾದ ಮಾಡೋದಕ್ಕೆ ಹುರ್ಕೊಳ್ಳೋದೇ ಮೇಯ್ನ್ ಅನ್ಕೋತೀನಿ. ಅದು ಹದವಾಗಿ ಹುರ್ಕೋಬೇಕು. ಹದವಾಗಿ ಹುರ್ಕೋಬೇಕು ಅಷ್ಟೇ. ಅದು ಗಂಟು ಬಿಡಿಸಿ ನಿಧಾನಕ್ಕೆ ಅದು ಹೊಂದ್ಕೊಂಡ್ಮೇಲೆ ಅದು ಪುಡಿ ಪುಡಿ ಥರ ಆಗುತ್ತೆ, ಗ್ರಾನ್ಯೂಲ್ ಸೆಪ್ರೇಟ್ ಆಗುತ್ತೆ. ಮೊದಲು ಸ್ವಲ್ಪ ತುಪ್ಪ ಹಾಕಿದ್ದಕ್ಕೆ ಗಂಟು ಆದ್ರೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಬೇಗ. ಹೌದು, ತಡ ಹತ್ತು ಬಿಟ್ರೆ ಆಮೇಲೆ ಅದು ಟೇಸ್ಟ್ ಹೊಟ್ಟೋಗುತ್ತೆ. ಇದು ಹದವಾಗಿರ್ಬೇಕು. ಯಾವುದೇ ಒಂದು ಹುರ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಹದವಾಗಿ ಹುರ್ಕೋಬೇಕು. ಹೌದು. ಈಗ ನೆಕ್ಸ್ಟ್ ಏನ್ ಮಾಡ್ಕೋತೀರಿ? ಈ ಗೋಧಿ ಹಿಟ್ಟಿನ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗ್ಲಿ ಅಂತ ಮಿಕ್ಸಿಗೆ ವಿತ್ ಬೆಲ್ಲ ಹಾಕೊಂಡ್ಬಿಡ್ತೀವಿ. ಆ ಬೆಲ್ಲ ಹಾಕಕ್ಕಿಂತ ಮುಂಚೆ ಆ ಸ್ವೀಟ್ ಸೇರ್ಸ್ಬೇಕಲ್ವಾ? ಆ ಸ್ವೀಟ್ ಸೇರ್ಸಕ್ಕಿಂತ ಮುಂಚೆ ಇವಾಗ್ಲೇ ಹೇಳ್ದಂಗೆ ಕಟ್ಗೇರಿ ದಾಸರು ನಿಮ್ದು ಒಂದು ಒಳ್ಳೆ ಹಾಡಿದೆ, ಆನೆ ಬಂತು ಆನೆ ಬಂತು. ಅದು ಒಂದು ಫೇಮಸ್, ಯಾರು ಮರೆಯಕ್ ಸಾಧ್ಯನೇ ಇಲ್ಲ. ಅದು ಹಾಡಿ ಅದ್ರ ಜೊತೆಗೆ ಸ್ವೀಟ್ ಸೇರ್ಸಿದ್ರೆ ಇನ್ನೂ ಸ್ವಾದವಾಗಿರುತ್ತೆ ಅಲ್ವಾ? ಓಕೆ. ದಾನವ ಕದಳಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಮ್ಮಮ್ಮ, ಆನೆ ಬಂತಾನೆ ಬಂತಮ್ಮಮ್ಮ. ದಾನವ ಕದಳಿಯ ಕಾನನ ಮುರಿಯುತ್ತ, ದಾನವ ಕದಳಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಮ್ಮಮ್ಮ. ಗುಂಗುರು ಗುರುಳು ನೀಲಾಂಗ ಚಲ್ವಾನೆ, ಕಂಗಳಿಗೊಳೆವ ವ್ಯಾಘ್ರಾಗುಳಿಯಾನೆ, ಬಂಗಾರದನು ಗಂಟೆ ಸಿಂಗಾರದಾನೆ, ಮಂಗಲ ತಿಲಕದ ರಂಗನೆಂಬಾನೆ. ದಾನವ ಕದಳಿ ಕಾನನ ಮುರಿಯುತ್ತಾನೆ ಬಂತಾನೆ ಫುಲ್ I'm in love with your music. Thank you so much. God bless you. Thank you so much. Thank you madam. ಹಾಗೆ ಇವಾಗ ಅದು ತಣ್ಣಗಾಗಿರೋ ಈಗ ಇದ್ರ ಜೊತೆಗೆ ಬೆಲ್ಲ ಸೇರಿಸಿದಾಗ ಇನ್ನ ಸಿಹಿಯಾಗಿರುತ್ತೆ. ಬೆಲ್ಲ ಸೇರಿಸಿ ರಾಜಗುರುಗಳು ಒಂದು ಹಾಡು ಹೇಳ್ಕೊಟ್ಟಿದ್ದಾರೆ ನಂಗೆ, ದಾಸರ ಪದ. ಇದು ರಾಮನ್ ಪ್ರಸಾದದ ಸಂಬಂಧಿಸಿದಂಗೆ ಹಾಡೋದು. ಹೌದಾ? ಮತ್ತೆ ಆಡ್ಬಿಡಿ ಹೆಂಗಾದ್ರು ಸರಿ. ನನಗೆ ಬೆಲ್ಲ ಸೇರಿಸ್ಬಿಟ್ಟು ಹಾಡೋದಕ್ಕೆ ಅಲ್ವಾ? ಬೆಲ್ಲ ಸೇರ್ಸೋದಕ್ಕೆ ಇವಾಗ ಹಾಡಾಗಿದೆ. ಇದಕ್ಕೆ ಪ್ರಮಾಣಕ್ಕೆ ತಕ್ಕ ಹಾಗೆ ಬೆಲ್ಲ ತಗೋಬೇಕು. ಸಿಹಿ ಎಷ್ಟು ಬೇಕಷ್ಟು. ನೀವು 1 ಕಪ್ ಹಾಕೋತಾ ಇದ್ದೀರಮ್ಮ? 1 ಕಪ್ ಹಾಕಿ. 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಬೆಲ್ಲ ಸರಿ ಸಮಾನ. ಸರಿ ಮಿಕ್ಸಿ ಮಾಡ್ಕೊಂಡ್ಬಿಡ್ಲಾ? ಆಗಿದೆ ಅದು ಪೌಡರ್ ಅಲ್ವಾ? ಆಗಿದೆ, ಮಿಕ್ಸ್ ಆಗಿದೆ. ಈಗ ಪಾತ್ರೆ ಕೊಡಿ. ಅದು ತುಪ್ಪ ಹಾಕ್ತಾ ಇದ್ದೀರಾ? ಕೆಳಗಡೆ ಸೀದ್ ಹೋಗ್ಬಾರ್ದು ಅಂತ, ಗ್ರೀಸಿ ಆಗಿರ್ಬೇಕು ಯಾವತ್ತು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಮತ್ತೆ ಹುರ್ಕೋಬೇಕು. ಬೆಲ್ಲ ಅದ್ರ ಜೊತೆಗೆ ಸ್ವಲ್ಪ ಪಾಕ ಬಿಟ್ಕೊಳತ್ತೆ. ಹಾಗಾಗಿ ಅದನ್ನು ಆ ಸ್ವೀಟ್ಗೆ ಆ್ಯಡ್ ಆಗುತ್ತೆ. ಸ್ವಲ್ಪ ಕೈ ಬಿಟ್ಟು ಹಾಕ್ತಾ ಇದ್ದೀನಿ, ನೀನು ಬಂದು ಖುಷಿಗೆ ತುಪ್ಪ ಜಾಸ್ತಿ ಹಾಕ್ತಾ ಇದ್ದೀನಿ, ಏನು ಅನ್ಕೋಬೇಡ. ಯುಗಾದಿ ಸ್ಪೆಷಲ್ ಅಂದ್ಬಿಟ್ಟು ತುಪ್ಪ ತಿನ್ನಿಸ್ತಾ ಇದ್ದೀರಾ? ಪರವಾಗಿಲ್ಲ, ವರ್ಷಕ್ಕೆ ಒಂದ್ಸತಿ ಅಲ್ವಾ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಅಂದರೆ ಕೊನೆ ಹಂತದಲ್ಲಿ ಮತ್ತೆ ಲೋ ಫ್ಲೇಮಲ್ಲಿ ಒಂಚೂರು ಏಲಕ್ಕಿ ಪುಡಿ ಉದುರಿಸ್ಕೋದು ಅಂತ ಹಾಕೊಳ್ಳೋದು. ಈಗ ಲಾಡು ಕಟ್ಟಬೇಕು ಅಂತಂದ್ರೆ ಒಂಚೂರು ಹಾಲು ಹಾಕ್ಬೇಕು. ವಾಸಿ ಹಾಲು ಹಾಕಿದ್ದಕ್ಕೆ ಒಂದು ಸ್ವಲ್ಪ ಹೊಂದ್ಕೊಂಡಿದೆ. ಸ್ವಲ್ಪ ಈಗ ಹದಕ್ಕೆ ಬಂದಿದೆ. ಉಂಡೆ ಕಟ್ಟುವ ಹದಕ್ಕೆ ಬಂದಿದೆ. ಅವಲಕ್ಕಿ ಕರೆದಿಟ್ಕೊಂಡಿದ್ದೀನಿ. ಓ, ಅದಕ್ಕೆ ಅದು ವೆರೈಟಿ ಆಗಿದೆ. ಕರೆದಿಟ್ಕೊಂಡಿದ್ದ ಅವಲಕ್ಕಿ, ಗಟ್ಟಿ ಅವಲಕ್ಕಿನ ಎಣ್ಣೆಯಲ್ಲಿ ಇದು ದಪ್ಪ ಅವಲಕ್ಕಿ ಸಿಗುತ್ತಲ್ಲ ತಿಕ್ಕ, ಅದನ್ನ ತುಪ್ಪದಲ್ಲಿ, ಎಣ್ಣೆ ಅಲ್ಲ ಒಂಚೂರು ತುಪ್ಪದಲ್ಲಿ ಬೇಕಾದ್ರೆ ಹುರಿದಿಟ್ಕೋಬಹುದು. ನಾನು ಹುರಿದಿಟ್ಕೊಂಡಿದ್ದೀನಿ, ಕರೆದಿಲ್ಲ, ಹುರಿದಿಟ್ಕೊಂಡಿದ್ದೀನಿ. ಹುರಿದ ಅವಲಕ್ಕಿ ಅಂತ ಇದು ಚೆನ್ನಾಗಿರುತ್ತೆ. ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ಬಂದರೆ ಇವಾಗ ಇದನ್ನ ಲಾಡು ಕಟ್ಟೋ ಹದಕ್ಕೆ ರಾಮನ ಪ್ರಸಾದ ರೆಡಿ ಆಗ್ತದೆ. ರೆಡಿ ಆಗುತ್ತೆ. ಎಸ್.
रसिक बलमा हाय दिल क्यों लगाया तो से दिल क्यों लगाया जैसे रोग लगाया जैसे रोग लगाया रसिक बलमा ಅದು वो भूली दास्तां लो फिर याद आ गई नजर के सामने घटा सी छा गई नजर के सामने घटा सी छा गई वो भूली दास्तां लो फिर याद आ गई वो भूली दास्तां लो फिर याद आ गई मायरी मैं कासे कहूँ पेट अपने जिया की मायरी मैं कासे कहूँ पेट अपने जिया की मायरी ಅದು बयानादरो ओ बलमा ना करो मोसेरार बयानादरो नादरो नादरो ओ बलमा इन आँखों की मस्ती के इन आँखों की मस्ती के मस्ताने हजारों है मस्ताने हजारों है इन आँखों से वाबस्ता अफसाने हजारों है अफसाने हजारों है इन आँखों की मस्ती के ಒಂದೇ ಎರಡೇ ಹಾಡುಗಳನ್ನ ನಿಮ್ಮ ಇಂಟರ್ವ್ಯೂ ಶುರುದಾದಾಗಿನಿಂದ ಹಾಡಿದ್ರು ಮುಗಿತಾ ಇರ್ಲಿಲ್ಲ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿ ಇದಿಷ್ಟು ಒಂದೇ ಹಾಡು ಅಂತ ಅನ್ಸುತ್ತೆ ಬಟ್ ಅದ್ರ ಮಧ್ಯೆ ಏನ್ ಝಲಕ್ಗಳು ಎಷ್ಟು ಚೆನ್ನಾಗಿ ಅಷ್ಟು ನಾವು ಅಷ್ಟು ಕೇಳಿದೀವಿ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿದ್ದೇನೋ ಅದ್ರ ಇನ್ಫ್ಲುಯೆನ್ಸ್ ಆಗಿದೆ ಹಾಗಾಗಿ ಇವತ್ತಿಗೂ 15 ವರ್ಷ ಮೇಲಾದ್ರೂ ನಾಗಮಂಡಲ ಹಾಡು ಜನ ಕೇಳಕ್ ಇಷ್ಟಪಡ್ತಾರೆ ನಿಜವಾಗ್ಲೂ ನನಗೂ ಬಹಳ ಫೇವ್ರೆಟ್ ಹಾಡೋದು ಎರಡು ಅದ್ರಲ್ಲಿ ಬಂದಿರತಕ್ಕಂಥ ಎಲ್ಲಾ ಹಾಡುಗಳು ಅಷ್ಟೇ ನಂಗೆ ತುಂಬಾ ಇಷ್ಟ ಇದು ನೀರೊಲೆಯಾನಿಗೆ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನು ನಿತ್ಯವೇ ಒಳ್ಳೆ ಗಮಗುಡುತಿಯಲ್ಲೇ ಸೀಗೆಯೇ ನಿನ್ನ ವಾಸನೆ ಹರಡಿರಲಿ ಹೀಗೆಯೇ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೆನ ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗಿಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟು ಹೇಳ ಉತ್ತರವ ಸಂಗೀತಕ್ಕೆ ಭಾಷೆಯ ಪರಿಮಿತಿ ಇಲ್ಲ ನಾನು ಎಲ್ಲ ಭಾಷೆ ಹಾಡು ಕೇಳ್ತೀನಿ ಬೆಂಗಾಲಿ ಕೇಳ್ತೀನಿ ಮರಾಠಿ ಹೃದಯನಾಥ್ ಮಂಗೇಶ್ಕರ್ ಅವ್ರ ಕಂಪೋಸಿಷನ್ಸ್ ಅವು ತುಂಬ ಇಷ್ಟ ನನಗೆ मी डोलकर 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 दर्याचा राजा मी डोलकर 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 दर्याचा राजा दर पाण्यावरी बंदराला करतो ये जा मी डोलकर 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 दर्याचा राजा वल्लो रे रखवा हो वल्लो रे रामा वल्लो रे रखवा हो वल्लो रे रामा इधर मेहंदीचा पानावर मन अजून
जाईच्या पाकळ्या जवाजून हुळते ग मेंढीच्या पानावर मनाजून जुळते ग. ಈ ಥರ ಸುಮಾರು ಹಾಡುಗಳಿದೆ. ಘನಶ್ಯಾಮ ಸುಂದರ ಶ್ರೀಕರ, ಅರುಣೋದಯ झाला, ಒಂದೇ ಎರಡು. ಸಿ ಮ್ಯೂಸಿಕ್ ಇಸ್ ವೆರಿ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಫಾರ್ ಮೀ. ಈಗ ಆಗಿದೆಯಾ ನೋಡಿ, ಗುಂಡೆ ಕಟ್ಟುವ ಹದಕ್ಕೆ ಬಂದಿದೆ ಅಲ್ವಾ? ಬಂದಿದೆ. ನಮ್ಮ ಅಜ್ಜಿ ಮುಟ್ಟಿಗೆ ಕಟ್ತಿದ್ರು ಹಿಂಗೆ ಹಿಂಗೆ ಮುಟ್ಟಿಗೆ ಅಂತ ಹಿಂಗೆ. ಈಗ ನೀವು ಯೋಚನೆ ಮಾಡ್ತೀರ ಮುಷ್ಟಿಯಲ್ಲಿ ಹಿಂಗೆ ಹಿಂಗೆ ಕಟ್ಟಿ ಅದು ಆಮೇಲೆ ಕ್ರಮೇಣ ಈ ಶೇಪಿಗೆ ಬಂತು, ಲಾಡು ಶೇಪಿಗೆ ಬಂತು. ರೌಂಡ್. ಹಾಂ, ಓಕೆ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಕಲಿಸಿ ಬಾಯಿ ಚಪ್ಪರಿಸಿರೋ, ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ. ಆನಂದ ಆನಂದ ಎಂಬ ಎರಡು ತೇಗು ಬಂದಾಗ, ಆನಂದ ಆನಂದ ಎಂಬ ಎರಡು ತೇಗು ಬಂದಾಗ, ಆನಂದ ಮೂರುತಿ ಪುರಂದರ ವಿಠಲನನ್ನು ನೆನೆಯಿರೋ, ಆನಂದ ಮೂರುತಿ ಪುರಂದರ ವಿಠಲನನ್ನು ನೆನೆಯಿರೋ, ವಿಠಲ ನಾಮ ತುಪ್ಪವ ಕಲಿಸಿ ವಿಠಲ ನಾಮ ತುಪ್ಪವ ಕಲಿಸಿ ಬಾಯಿ ಚಪ್ಪರಿಸಿರೋ, ರಾಮ ರಾಮ ರಾಮ. ನಾವು ಇದನ್ನ ಕಟ್ಟೋವರೆಗೂ ಕಾಯ್ತಿರ್ಲಿಲ್ಲ, ಅದಷ್ಟೇ ಹಂಗೆ ಪುಡಿ ತರ ಬಾಯ್ ಹೋಗ್ತದೆ. ಅದೇ ರಾಮನ್ ಪ್ರಸಾದ ಇನ್ಫ್ಯಾಕ್ಟ್ ಪುಡಿನೇ ಆ್ಯಕ್ಚುಲಿ. ಮೇಡಮ್, ಇವಾಗ ಶ್ರೀರಾಮರ ಪ್ರಸಾದ ಮಾಡಿಕೊಟ್ಟಿದ್ದೀರಾ. ಪ್ರಸಾದ ಥರನೇ ತಿಂದರೆ ಚಂದ. ನೀವು ನನಗೆ ಪ್ರಸಾದ ಥರ ಕೊಟ್ಟರೆ ಸೌಂಡ್ ಬಿಡ್ತೀನಿ. ಆನೆ ಬಂತ ಆನೆ ಬಂತ ಆನೆ ಬಂತಮ್ಮಮ್ಮ, ಆನೆ ಬಂತ ಆನೆ ಬಂತ ಆನೆ ಬಂತಮ್ಮಮ್ಮ, ದಾನವ ಕದಳಿಯ ಕಾನನ ಮುರಿಯುತ್ತ ದಾನವ ಸಂಗೀತ, ಹಾಡು, ಗಾನಸುದೆ, ನಿಮ್ಮ ಮಾತು ಕಂಠ ಸಿರಿ, ಒಳ್ಳೆ ರಾಮರ ಪ್ರಸಾದ. ಇನ್ನೇನ್ ಬೇಕು? ನಮ್ಮ ಪರಮಾತ್ಮನು ತೃಪ್ತಿ ಆಗೋದ್ರು, ಆ ಪರಮಾತ್ಮನು ತೃಪ್ತಿ ಆಗೋಗಿರ್ತಾರೆ ಫಾರ್ ಶ್ಯೂರ್. ನಿಮ್ ಬ್ಯಾಕ್ ಬೋನ್ ಅಂತ ಹೇಳಿದ್ರಿ, ವೀಕ್ಷಕರು ಗೊತ್ತಿರಲ್ಲ, ಇವಾಗ ನಾನೊಬ್ರು ಸ್ಪೆಷಲ್ ಪರ್ಸನ್ ನ ಕರೆಸ್ತಾ ಇದ್ದೀನಿ. ಸಂಗೀತ ಕಟ್ಟಿಯವರ ಜೀವನದಲ್ಲಿ ಬಹಳನೇ ಮುಖ್ಯ ಪಾತ್ರ ವಹಿಸಿದಂಥವ್ರವರು ಅಂತಾನೆ ಹೇಳ್ಬೋದು. ಅವ್ರನ್ನ ಕರೆದು ಬಿಡೋಣ. ಅವ್ರು ಯಾರು ಅಂತ ನಿಮಗೆ ಅವ್ರು ಬಂದ್ಮೇಲೆ ಗೊತ್ತಾಗುತ್ತೆ. ಆ ಸ್ಪೆಷಲ್ ಪರ್ಸನ್ ಬೇರೆ ಯಾರು ಅಲ್ಲ, ಸಂಗೀತ ಕಟ್ಟಿ ಅವರ ಹಸ್ಬೆಂಡ್ ಆಗಿರುವಂಥ ಮಿಸ್ಟರ್ ಮನಮೋಹನ್ ಕುಲಕರ್ಣಿ ಅವರು. ಅವರೇ ಸಂಗೀತ ಮೇಡಮ್ ಅವರ ಎಲ್ಲ ಒಂದು ಕನ್ಸರ್ಟ್ಗಳಾಗಿರ್ಬೋದು. ಅವರು ಇವತ್ತಿನ ಈ ಸ್ಥಿತಿಗೆ ಅಂದರೆ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅವರ ಪ್ರೋತ್ಸಾಹ ಕೂಡ ಇದೇ ಇರುತ್ತೆ. ಮದುವೆ ಆದ ನಂತರವೂ ಕೂಡ ಇಷ್ಟೆಲ್ಲ ಪ್ರೋತ್ಸಾಹ ನೀಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರು ನಮ್ಮೊಟ್ಟಿಗೆ ಇದ್ದಾರೆ. ನಮಸ್ಕಾರ ಸರ್. ಸರ್, ಸಂಗೀತ ಕಟ್ಟಿಯವರು ಇದ್ದಾರೆ. ಅವ್ರು ನನಗೆ ಒಳ್ಳೆ ರಾಮದೇವರ ಪ್ರಸಾದವನ್ನು ಮಾಡಿಕೊಟ್ರು. ನಾನಂತೂ ಆ ಪ್ರಸಾದವನ್ನು ಸ್ವೀಕರಿಸಿ ಧನ್ಯಳಾಗೋದೆ. ಈಗ ಇನ್ನೇನು ಇಲ್ಲ, ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು ಅಷ್ಟೇ. ಆದರೆ ಒನ್ ಟ್ವಿಸ್ಟ್ ಏನು ಅಂತಂದರೆ ಸಂಗೀತ ಮೇಡಮ್ ಅವರು ಆ ಪ್ರಸಾದವನ್ನು ತಿನ್ನಿಸ್ಬೇಕು. ಹೇಳಿ ಸರ್, ರಾಮದೇವರ ಪ್ರಸಾದ ಹೇಗೆ ಅನಿಸ್ತಿದೆ? ನಿಮ್ಮ ವೈಫ್ ಮಾಡಿರೋದು ಅದು ಏನು ಸ್ಪೆಷಲ್ ಅಂತಂದರೆ, ಇವತ್ತು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಲ್ಲಿ ಮಾಡಿರುವಂಥದ್ದು, ಹಾಗೇನೆ ಅವರ ಸಂಗೀತ, ಒಂದಷ್ಟು ಮಾತುಗಳು, ಇವೆಲ್ಲ ಸೇರ್ಕೊಂಡು ಮಾಡಿರೋದು. ನಿಜವಾಗ್ಲೂ ನನಗಂತೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವು ಹೇಳಿ ಡಿಫ್ರೆಂಟ್ ಆಗಿದೆಯಾ, ಯಾವಾಗಲೂ ಮಾಡೋ ಥರ ಇದೆಯಾ ಅಂತ. ರಾಮದೇವ್ರ ಪ್ರಸಾದ ಚೆನ್ನಾಗಿರಲೇಬೇಕು. ಚೆನ್ನಾಗಿದೆ. ಇವತ್ತು ಮಾಡಿರುವಂಥದ್ದು ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಷ್ಟೇ. ಸೊ ಅಷ್ಟೇ ಹೇಳ್ತಾ ಇರೋದು, ಇನ್ನೇನು ಇಲ್ಲ ಸರ್. ಹಾಗೇನೆ ನಾನು ಆಗಲೇ ಹೇಳ್ದಂಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರ, ಅದೆಲ್ಲ ಕ್ರೆಡಿಟ್ ನಿಮಗೂ ಕೂಡ ಹೋಗುತ್ತೆ ಅವರು ಇಷ್ಟು ಸಾಧನೆ ಮಾಡಿರೋದಕ್ಕೆ. ಅದಕ್ಕೆ ನಮ್ಮ ಚಾನಲ್ ನಿಮಗೆ ಹೋಗುತ್ತೆ ಅಂತ ಹೇಳಿ ಜಾಸ್ತಿ ಓಕೆ, ನಿಮಗೂ ಹೋಗುತ್ತೆ. ಇಲ್ಲ, ಅದು ಫ್ಯಾಕ್ಟ್ ಕೂಡ. ಯಾಕೆ ಅಂತಂದರೆ ಹೆಣ್ಮಗಳಿಗೆ, ಎಸ್ಪೆಷಲಿ ಲೇಡಿ ಆರ್ಟಿಸ್ಟ್ಗೆ ಅದು ತುಂಬ ಜೀವನದ ಎರಡು ಪ್ರಮುಖ ಘಟ್ಟಗಳು. ಅಂದರೆ ಟೂ ಡಿಫ್ರೆಂಟ್ ಹಾಫ್ಸ್ ಆಫ್ ಲೈಫ್. ಫಸ್ಟ್ ಸೆಕ್ಟರ್ ತವ್ರ ಮನೇಲಿ ಕಳೆದ್ಮೇಲೆ ನೆಕ್ಸ್ಟ್ ಸೆಕ್ಟರ್ ಹೇಗಿರುತ್ತೆ ಅಂತ ಅದು ಜನರಿಗೆ ಗೊತ್ತು ಹೇಗೆ ಅಂತ. ಬಟ್ ಅವರು ಪ್ರೋತ್ಸಾಹ ಮಾಡಿರೋದಕ್ಕೇನೆ ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಯ್ತು.
ಸರ್ ಹೇಳಿ, ಇಷ್ಟು ಪ್ರೋತ್ಸಾಹ ಮಾಡಿದ್ದೀರಾ, ಎಲ್ಲದಕ್ಕೂ ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ನೀವು ಸಪೋರ್ಟಿವ್ ಆಗಿದ್ದೀರಾ. ಅದ್ರ ಬಗ್ಗೆ ಏನಾದ್ರು ಮಾಡ್ತೀರಾ? ಅವರ ಒಂದು ಸಾಧನೆ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಸುವರ್ಣ ಪ್ಲಸ್ ಚಾನಲ್ಗೆ? ಅವ್ರ ಸಾಧನೆ ಇದೆ ಅಂತಲೇ ನಾವು ಸಪೋರ್ಟ್ ಮಾಡ್ತೀವಿ. ಏನು ಹೇಳಂಗೆ ಇಲ್ಲ, ಚುಟುಕಾದ್ರೂ ಬಹಳ ಚೆನ್ನಾಗಿದೆ ಈ ಆನ್ಸರು. ಸಾಧನೆ ಇರೋದಕ್ಕೋಸ್ಕರನೇ ಅವ್ರು ಸಪೋರ್ಟ್ ಮಾಡಿರೋದು. ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ತುಂಬ ರಿಸ್ಕ್ ತೊಗೊಂಡು ಕೆಲವು ಸುರ್ಬಹಾರ್ ಅಂತ ನಮ್ಮದೇ ಒಂದು ಆರ್ಗನೈಸೇಷನ್ ಅನ್ನೋಕ್ಕಿಂತ ವಿ ರನ್ ಸುರ್ಬಹಾರ್, ವಿ ಆರ್ ಇಂಟು ಸುರ್ಬಹಾರ್ ಅಂತ ಒಂದು ಸಂಸ್ಥೆ ಅಂತ ಮಾಡಿಕೊಂಡು ಸಂಗೀತ ಕಾರ್ಯಕ್ರಮಗಳನ್ನ ಪ್ರತಿ ತಿಂಗಳು ಶಾಸ್ತ್ರೀಯ ಸಂಗೀತದ बैठकಗಳನ್ನ ಮನೆಗೆ ಹೋಗಿ ಮಾಡ್ತೀವಿ. ಅದು ಒಂದು ಜೊತೆಗೆ ವರ್ಷದ ಒಂದು ದೊಡ್ಡ ಈವೆಂಟ್ ಅಂದರೆ ಲೈವ್ ಮ್ಯೂಸಿಷಿಯನ್ಸ್, ಲೈವ್ ಆರ್ಕೆಸ್ಟ್ರಾ. ಈಗ ಇತ್ತೀಚೆಗೆ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ನಾವು ಮಾಡಿದ್ವಿ ಟ್ರಿಬ್ಯೂಟ್ ಟು ಮುಖೇಶ್ ಅಂತ ಒಂದು ಶೋ ಮಾಡಿದ್ವಿ. 40 ಲೈವ್ ಮ್ಯೂಸಿಷಿಯನ್ಸ್ ಆ್ಯಂಡ್ ಕೋರಸ್ ಎಲ್ಲ. ಆಮೇಲೆ ಮುಖೇಶ್ ಅವರು ಒಟ್ಟಿಗೆ ಇದ್ದಂಥ ಮ್ಯೂಸಿಷಿಯನ್ಸ್ ಕರೆಸಿ ಫೆಲಿಸಿಟೇಟ್ ಮಾಡಿ 100 years ಆಫ್ ಇಂಡಿಯನ್ ಸಿನಿಮಾ 100 years ಆಫ್ ಇಂಡಿಯನ್ ಸಿನಿಮಾ ಅಂತ ಒಂದು ದೊಡ್ಡ ಒಂದು ಬೃಹತ್ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಕಂಪ್ಲೀಟಾಗಿ ವರ್ಕ್ ಮಾಡಿದ್ವಿ. ಎಲ್ಲೂ ಫ್ರಂಟ್ನಲ್ಲಿ ಬರದೆ, ಬಟ್ ಭಾಳ ಅದಕ್ಕೆ ಸಪೋರ್ಟ್ ಅಷ್ಟೇ ಅಲ್ಲ, ಹಿ ರಿಯಲಿ ಟು ಬ್ಯಾಕ್ ಸ್ಟೇಜಲ್ಲಿ ಇದ್ದು ಕೂಡ ಇಂಥ ಒಂದು ಗ್ರ್ಯಾಂಡ್ ಸಕ್ಸಸ್ಗೆ ಕಾರಣ ಆಗಿದ್ದಕ್ಕೆ ನಮ್ಮ ಸುವರ್ಣ ಪ್ಲಸ್ ಚಾನಲ್ ಕಡೆಯಿಂದ, ನಮ್ಮ ಇಡೀ ಅಡುಗೆ ನಿಮ್ಮನೆ ಕಡೆಗೆ ತಂಡದ ವತಿಯಿಂದ ತುಂಬ ಥ್ಯಾಂಕ್ಸ್ ಸರ್. ಆಮೇಲೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಮಾಡಿಕೊಟ್ಟಿರುವಂಥ ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು ಮೇಡಮ್ ಅವರೇ. ನಿಮಗೂ ಕೂಡ ತುಂಬ 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 ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ತಂಡದ ವತಿಯಿಂದ ನಿಮಗೆ ಒಂದು ಕಿರ್ಕಾಣಿಕೆ. ಥ್ಯಾಂಕ್ ಯು ವೆರಿ ಮಚ್. ಹೊಸ ವರ್ಷ ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಂಥ ಒಳ್ಳೆ ರೆಸಿಪಿ ಜೊತೆಗೆ ಇಷ್ಟೆಲ್ಲ ಒಳ್ಳೆ ಗಾನ ಸುದ್ದಿಯನ್ನು ಹರಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೂ ಕೂಡ ನಿಮಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಬ್ರಿಗೂ ಕೂಡ. ಧನ್ಯವಾದಗಳು. ಹಾಗೆಯೇ ಎಲ್ಲ ಸುವರ್ಣ ಪ್ಲಸ್ ವಾಹಿನಿಯ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.